ಜೈ ಶ್ರೀರಾಮ್ ಟೆಕ್ಸಾನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಸೋಮರಾಜ್ ಗೌಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಐಫೋನ್ ಯೂಸರ್ಸ್ಗಳಿದ್ದಾರೋ ಹಾಗೆ ಮುಂದೆ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೋ ಅವರೆಲ್ಲ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಮೊದಲಿಗೆ ಐಫೋನ್ 11 ಪ್ರೋ, 11 ಪ್ರೋ ಮ್ಯಾಕ್ಸ್ ಇದರ ಒರಿಜಿನಲ್ ಬ್ಯಾಟರಿ ಹಾಗೂ ಡಿಸ್ಪ್ಲೇ ರೇಟ್ ಎಷ್ಟಾಗುತ್ತೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಐಫೋನ್ 11 ಬಗ್ಗೆ ತಿಳ್ಕೊಳ್ಳೋಣ. ಇದರ ಬ್ಯಾಟರಿ ಮತ್ತು ಡಿಸ್ಪ್ಲೇ ಎಷ್ಟಾಗುತ್ತೆ ಎಂದು ತಿಳಿಸುತ್ತೇನೆ. ನಾನು ವಿಸಿಟ್ ಮಾಡಿರೋದು ಐಪ್ಲಾಂಟ್ ಮಾಲ್ ಆಫ್ ಮೈಸೂರು ಸರ್ವಿಸ್ ಸ್ಟೇಷನಲ್ಲಿ. ಇದರ ಬ್ಯಾಟರಿಯ ರೇಟ್ ಬಂದು 6,500 ಇದೆ, ಪ್ಲಸ್ 2,000 ಸರ್ವಿಸ್ ಚಾರ್ಜ್ ಅಂತ ಆ್ಯಡ್ ಮಾಡಿದ್ರೆ ಟೋಟಲ್ 8,500 ಆಗುತ್ತೆ. ಮತ್ತು ಡಿಸ್ಪ್ಲೇ ರೇಟ್ ಬಂದು 17,260 ರೂಪಾಯಿ ಇದೆ, ಪ್ಲಸ್ 2,000 ಸರ್ವಿಸ್ ಚಾರ್ಜ್ ಆ್ಯಡ್ ಮಾಡ್ತು ಅಂದರೆ ಟೋಟಲು 19,260 ರೂಪಾಯಿ. ನೆಕ್ಸ್ಟ್ ಐಫೋನ್ 11 ಪ್ರೋ. ಇದರ ಬ್ಯಾಟ್ರಿನೂ ಸೇಮ್ ಇರುತ್ತೆ, 6,500 ಪ್ಲಸ್ಸು 2,000 ಸರ್ವಿಸ್ ಚಾರ್ಜು, ಟೋಟಲು 8,500. ಇದರ ಡಿಸ್ಪ್ಲೇ ರೇಟ್ ಬಂದು 26,234 ಪ್ಲಸ್ 2,000 ಸರ್ವಿಸ್ ಚಾರ್ಜು, ಟೋಟಲು 28,234 ರೂಪಾಯಿ. ನೆಕ್ಸ್ಟು ಐಫೋನ್ 11 ಪ್ರೋ ಮ್ಯಾಕ್ಸ್. ಇದರ ಬ್ಯಾಟ್ರಿನೂ ಸೇಮ್ ಇರುತ್ತೆ, 6,500 ಪ್ಲಸ್ 2,000 ಸರ್ವಿಸ್ ಚಾರ್ಜು, ಟೋಟಲ್ 8,500. ಡಿಸ್ಪ್ಲೇ ರೇಟ್ ಬಂದು 31,667 ರೂಪಾಯಿ ಪ್ಲಸ್ 2,000 ಸರ್ವಿಸ್ ಚಾರ್ಜು, ಟೋಟಲು 33,667 ರೂಪಾಯಿ ಆಗಿರುತ್ತೆ. ಏನಕ್ಕೆ ನಾನು ಬರೀ ಬ್ಯಾಟ್ರಿ ಮತ್ತು ಡಿಸ್ಪ್ಲೇ ಬಗ್ಗೆ ಹೇಳಿದೆ ಅಂತಂದರೆ, ಮೇಜರ್ ಆಗಿ ಕೆಳಗಡೆ ಬಿದ್ದಾಗ ಡ್ಯಾಮೇಜ್ ಆಗುವಂಥ ಪಾರ್ಟ್ಸ್ಗಳೇ ಬಂದು ಡಿಸ್ಪ್ಲೇ ಹಾಗೂ ತಪ್ಪು ಅಂದರೆ ಬ್ಯಾಟ್ರಿ. ಡಿಸ್ಪ್ಲೇ ಅಂತ 100% ಕೆಳಗಡೆ ಬಿದ್ದೆಷ್ಟು ಹೊಡೆದೋಗುತ್ತೆ, ಅದಾದಮೇಲೆ ಬ್ಯಾಟ್ರಿನೂ ಹೋಗುತ್ತೆ. ಅದಕ್ಕೋಸ್ಕರ ಬರೀ ಇವೆರಡರು ಮಾತ್ರ ವಿಡಿಯೋನ ಮಾಡಿದ್ದೀನಿ. ಮುಂದಕ್ಕೆ 12 ಬಗ್ಗೆ ಮಾಡ್ತೀನಿ. 12 ಆದಮೇಲೆ 13 ಆದಮೇಲೆ 14 ಆದಮೇಲೆ 15 ಆದಮೇಲೆ 16 ಇಷ್ಟು ಮಾಡ್ತೀನಿ. 17 ಇನ್ನೂ ಬಂದಿಲ್ಲ. 17 ಅಪ್ಡೇಟ್ ಬಂತು ಅಂದರೆ 17 ಮಾಡಿದ್ದೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಬಹುದು. ಯಾರೆಲ್ಲ ಇನ್ನೂ ಲೈಕ್ ಶೇರ್ ಮಾಡಿಲ್ವೋ ದಯವಿಟ್ಟು ಲೈಕ್ ಶೇರ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಆಂಜನೇಯ.